ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಡೈರೆಕ್ಷನ್ ಇಲ್ಲದೆ ಇರೋ ಗ್ರಾಫ್ನ ವ್ಯಾಲ್ಯೂಸ್ನ ಕಂಡುಹಿಡಿದ್ವಿ. ಇವತ್ತು ನಾವು ಡೈರೆಕ್ಷನ್ ಇರೋ ಗ್ರಾಫ್ನ ವ್ಯಾಲ್ಯೂಸ್ನ ಕಂಡುಹಿಡಿಯೋಣ ಯೂಸಿಂಗ್ ಡಿಜ್ಕಸ್ಟ್ರಾಸ್ ಅಲ್ಗೋರಿದಮ್. ಹೇಗಪ್ಪ ಅಂತಂದರೆ ನಮಗೆ ಫಾರ್ಮುಲಾ ಓದ್ ವಿಡಿಯೋದಲ್ಲಿ ನೋಡಿದಾಗೆ ಡಿಸ್ಟೆನ್ಸ್ ಆಫ್ ಯು, ಶಾರ್ಟರ್ ಡಿಸ್ಟೆನ್ಸ್ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಮ ವಿ ಈಸ್ ಲೆಸ್ ದೆನ್ ಯಾವಾಗಲೂ ಏನಿರಬೇಕು ಇದರ ಅಂದರೆ ಯು ಆಫ್ ವಿ, ಇದು ಯು ಅಂತ ಕನ್ಸಿಡರ್ ಮಾಡಿರಿ, ವಿ ಇರುತ್ತೆ. ಸೊ ಇದು ಲೆಸ್ ದೆನ್ ಏನಿರಬೇಕು, ಈ ವ್ಯಾಲ್ಯೂ ಇರಬೇಕು. ಸೊ ನಮಗೆ ಯು ವ್ಯಾಲ್ಯೂ ಗೊತ್ತಿದ್ರೆ ಇದ್ರ ವ್ಯಾಲ್ಯೂ ಏನಿರುತ್ತೆ, ಇನ್ಫಿನಿಟಿ ಇರುತ್ತೆ. ಸೊ ಲೆಸ್ ದೆನ್ ಅದು ಇರಬೇಕು. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ವಿಡಿಯೋ. ಬಂದುಬಿಟ್ಟು ಈಗ ನಮಗೆ ಲೆಟರ್ಸ್ ಯಾವಿದೆ, ಎ ಬಿ ಸಿ ಡಿ ಇ ಮತ್ತು 5 ಇದೆ. ಸೊ ಎ ಬಿ ಸಿ ಡಿ ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದರಲ್ಲಿ ನಾವು ಸೋರ್ಸ್ ವರ್ಟೆಕ್ಸ್ ಆಗಿ ಸ್ಟಾರ್ಟಿಂಗ್ ವರ್ಟೆಕ್ಸ್ ಆಗಿ ಎನ ಕನ್ಸಿಡರ್ ಮಾಡೋಣ. ಎ ಯಾವುದಕ್ಕೆ ಕನೆಕ್ಟ್ ಆಗಿದೆ ಅಂದರೆ ಬಿ ಮತ್ತು ಸಿಗೆ ಕನೆಕ್ಟ್ ಆಗಿದೆ. ಮೊದಲು ನಾವು ಇಟ್ ಸೆಲ್ಫ್ ಎಡ್ಜ್ನ ಕನ್ಸಿಡರ್ ಮಾಡಿದ್ರೆ ಎ ಟು ಏನಿರುತ್ತೆ, 0 ಇರುತ್ತೆ. ಗೊತ್ತಿರಲಾರದೇ ಇರೋ ಎಡ್ಜಿನ ವ್ಯಾಲ್ಯೂ ಅಂದರೆ ಗೊತ್ತಿಲ್ಲದೇ ಇರೋ ಶಾರ್ಟ್ ಡಿಸ್ಟೆನ್ಸ್ನ ಬೇರೆ ವರ್ಟೆಕ್ಸ್ನ ವ್ಯಾಲ್ಯೂ ಏನಿರುತ್ತೆ, ಇನ್ಫಿನಿಟಿ ಇರುತ್ತೆ ಫಸ್ಟ್ ಮೊದಲು. ನಂತರ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಏನಿರುತ್ತೆ, 0 ಇರುತ್ತೆ. ಸೊ ಎಲ್ಲನ ಇನ್ಫಿನಿಟಿ ಅಂತೇಳಿ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ ಎ ಯಾವುದಕ್ಕೆ ಹೋಗಿದೆ, ಬಿ ಮತ್ತು ಸಿಗೆ ಡೈರೆಕ್ಷನ್ಲಿ ಕನೆಕ್ಟ್ ಆಗಿದೆ. ಸೊ ಈಗ ಎ ಟು ಸಿ ವ್ಯಾಲ್ಯೂ ಎಷ್ಟಿದೆ, 5 ಇದೆ, 5 ಅಂತ ಕನ್ಸಿಡರ್ ಮಾಡಿರಿ. ಎ ಟು ಬಿ ಎಷ್ಟಿದೆ, 10 ಅಂತೇಳಿ 10 ಅಂತ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಡಿ ಮತ್ತು ಇಗೆ ಎ ವ್ಯಾಲ್ಯೂ ಕನೆಕ್ಟ್ ಇಲ್ಲ. ಸೊ ಅದಕ್ಕೆ ಇನ್ಫಿನಿಟಿ ಅಂತೇಳಿ ಕನ್ಸಿಡರ್ ಮಾಡಿರಿ. ಈಗ ಇವೆರಡರಲ್ಲಿ ಮಿನಿಮಮ್ ಯಾವುದು, 5. ಈಗ 5ನ ಕನ್ಸಿಡರ್ ಮಾಡಿದ ತಕ್ಷಣ ಇಲ್ಲಿಂದ ಸ್ಟೆಪ್ ಸ್ಟಾರ್ಟು 5. ನೆಕ್ಸ್ಟ್ 5 ಇರೋ 5 ವ್ಯಾಲ್ಯೂ ಈಗ ನಾವು ಮೊದಲು ಇವನ್ನ ಬರೆಯೋದಿಲ್ಲ, ಫಸ್ಟ್ ಇದು ಮತ್ತು ಈ ಟೇಬಲ್ ಅಷ್ಟೇ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಈಗ 5 ವ್ಯಾಲ್ಯೂ ಇರೋ ಎಡ್ಜ್ ಅಂದರೆ ಕಾಸ್ಟ್ ಇರೋ ಎಡ್ಜ್ ಯಾವುದಪ್ಪ ಅಂತಂದರೆ ಸಿ ಇದೆ. ಸೊ ಇದನ್ನು ಸಿ ಅಂತ ಬರ್ಕೋಬೇಕು. ಇಲ್ಲಿ ಕೇಳಿ, ಸಿಕ್ಕಿರೋ ವ್ಯಾಲ್ಯೂನಿಂದ ವ್ಯಾಲ್ಯೂ ಆಫ್ ಲೆಟರ್ನ ಕಂಡುಹಿಡಬೇಕು. ಫಸ್ಟ್ ಏನು ಮಾಡಬೇಕು, ಮಿನಿಮಮ್ ವ್ಯಾಲ್ಯೂನಿಂದ ಇಲ್ಲಿ ಸಿಕ್ಕಿರೋ ವ್ಯಾಲ್ಯೂನ ಕಂಡುಹಿಡಿಬೇಕು. ನಂತರ ಇದರಲ್ಲಿ ಮಿನಿಮಮ್ ಯಾವುದು 5ನ ಕಾಸ್ಟ್ ವ್ಯಾಲ್ಯೂನ ಎಡ್ಜ್ ಅಂದರೆ ವರ್ಟಿಸ್ ಯಾವುದು, ಸಿ ಇದೆ. ಸೊ ಸಿ ಬರ್ಕೊಂಡು ಇವಿನ ಕನ್ಸಿಡರ್ ಮಾಡಬೇಡ್ರಿ. ನೆಕ್ಸ್ಟ್ ನಮಗೆ ಮಿನಿಮಮ್ ಕಾಸ್ಟ್ ಇರೋ ವರ್ಟಿಸ್ ಸಿಕ್ಕ ಮೇಲೆ ಈ ಮಿನಿಮಮ್ ಕಾಸ್ಟ್ ಇರೋ ವರ್ಟಿಸಸ್ ಯಾವುದಕ್ಕೆ ಜಾಯ್ನ್ ಆಗಿದೆಪ್ಪ ಎಡ್ಜ್ ಅಂತಂದರೆ ಇ ಮತ್ತು ಬಿ ಮತ್ತು ಡಿ ಈ ಮೂರಕ್ಕೂ ಜಾಯ್ನ್ ಆಗಿದೆ. ಸೊ ಇಲ್ಲಿ ಸ್ಟೆಪ್ ಸ್ಟಾರ್ಟ್ ಆಗೋದು ಹೇಗಪ್ಪ ಅಂದರೆ 5 ನಮಗೆ ಸಿಕ್ಕಿದೆಯಲ್ಲ, ಈ ವ್ಯಾಲ್ಯೂ ಪ್ಲಸ್ ಅಂದರೆ ಯು, ಇದು ವ್ಯಾಲ್ಯೂ ಏನು ಬಂತು, 5 ಅಂತ ಬಂತಾ. ಈ ಯು ವ್ಯಾಲ್ಯೂ ಪ್ಲಸ್ ಕಾಸ್ಟ್ ಆಫ್ ಯು 3, ಯು 5 + 3 ಎಷ್ಟಾಗುತ್ತೆ, ಸಿ ಟು ಬಿ 8 ಆಗುತ್ತೆ. 5 + 9 ಎಷ್ಟಾಗುತ್ತೆ, ಅಪ್ ಟು ಡಿ 14 ಆಗುತ್ತೆ. ಸೊ 14 ಬರ್ಕೊಂಡು ನೆಕ್ಸ್ಟ್ ಸಿ ಟು ಇ ಎಷ್ಟಾಗುತ್ತೆ, 5 + 2 7 ಆಗುತ್ತೆ. ಸೊ ನಮಗೆ ಇವೆಲ್ಲ ವ್ಯಾಲ್ಯೂ ಸಿಕ್ಕು. ಈ ಮೂರಲ್ಲಿ ಮಿನಿಮಮ್ ಯಾವುದಪ್ಪ ಅಂತಂದರೆ 7. ಸೊ 7ನ ಕನ್ಸಿಡರ್ ಮಾಡ್ತೀವಿ. ಸೊ 5 + 2 ಮಾಡಿದ್ರೆ ನಮಗೆ ಸಿಕ್ಕಿದ್ದು ಈ ವ್ಯಾಲ್ಯೂ. ಸೊ 7ನ ವರ್ಟಿಸಸ್ ಲೆಟರ್ ವ್ಯಾಲ್ಯೂ ಯಾವುದಪ್ಪ ಅಂತಂದರೆ ಅದು ಇ. ಸೊ ಇಯನ್ನು ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇ ಯಾವುದಕ್ಕೆ ಜಾಯ್ನ್ ಆಗಿದೆ, ಡಿ ಮತ್ತು ಎ ಅಷ್ಟೇ, ಇವೆರಡಕ್ಕೆ ಜಾಯ್ನ್ ಆಗಿರೋದು. ಈಗ ಇ ಟು ಬಿ, ಇ ಟು ಎ 0 ಬಿಟ್ಬಿಡಿ. ಇ ಟು ಬಿ ಏನಿದೆ, ಇ ಟು ಬಿ ಎಡ್ಜೇ ಇಲ್ಲ. ಸೊ ಅದಕ್ಕೇನಪ್ಪ ಅಂತಂದರೆ ಬಿ ವ್ಯಾಲ್ಯೂ ಏನಿದೆ ಅಂದರೆ ನಮಗೆ ಸಿಕ್ಕಿರೋ ಪ್ರಕಾರ ಇ ಟು ಬಿ ವ್ಯಾಲ್ಯೂ ನಮಗೆ ಸಿಕ್ಕಿರೋ ಪ್ರಕಾರ 8 ಇದೆ. ಸೊ 8 ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಇ ಟು ಡಿ 6 ಇದೆ. 6 ಪ್ಲಸ್ ಇಲ್ಲಿದೆ ನೋಡಿ, ನಮಗೆ ಸಿಕ್ಕಿರೋ ವ್ಯಾಲ್ಯೂ 7 ಇದೆ. 6 ಇ ಟು ಡಿ ಕಾಸ್ಟ್ ವ್ಯಾಲ್ಯೂ 6 ಇದೆ. ಸೊ 6 ಪ್ಲಸ್ ಅಂದರೆ 7 ಪ್ಲಸ್ 6 ಮಾಡಿದರೆ ನಮಗೆ 13 ಸಿಗುತ್ತೆ. ಇವೆರಡರಲ್ಲಿ ಮಿನಿಮಮ್ ಯಾವುದಪ್ಪ ಅಂತಂದರೆ 8. ಸೊ 8ನ ಕನ್ಸಿಡರ್ ಮಾಡಿರಿ. ಸೊ 8ನ ವ್ಯಾಲ್ಯೂ ಬಂದುಬಿಟ್ಟು ಬಿ. ಸೊ ನಾವು ಬಿನ ಇಲ್ಲಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಬಿ ಯಾವುದಕ್ಕೆ ಕನೆಕ್ಟ್ ಆಗಿದೆಯಪ್ಪ, ಡಿ ಮತ್ತು ಅಷ್ಟೇ, ಡಿಗಷ್ಟೇ ಕನೆಕ್ಟ್ ಆಗಿದೆ. ಸೊ ಡಿನ ವ್ಯಾಲ್ಯೂ ಬಿ ಟು 1 ಎಷ್ಟಿದೆ, ಬಿ ಟು ಡಿ ಎಷ್ಟಿದೆ, 1 ಇದೆ. ಸೊ ನಮಗೆ ಲಾಸ್ಟಲ್ಲಿ ಸಿಕ್ಕಿರೋ ವ್ಯಾಲ್ಯೂ 8 + 1 ಎಷ್ಟಾಗುತ್ತೆ, 9 ಆಗುತ್ತೆ. ಇದು ನಮ್ಮ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ವ್ಯಾಲ್ಯೂ.
ಈಗ ಶಾರ್ಟೆಸ್ಟ್ ಪಾತ್ ಹೇಗಪ್ಪ ಕಂಡುಹಿಡಿಯೋದು ಅಂತಂದರೆ ಇಲ್ಲಿ 9ಲಿಂದ ಅಂದರೆ ಈಗ ಎ ಟು ಡಿ ಶಾರ್ಟೆಸ್ಟ್ ಪಾತ್ ಎಷ್ಟಿದೆಯಪ್ಪ ಅಂತ ಕಂಡುಹಿಡಿಯೋದಾದರೆ ಫಸ್ಟು 9 ಬರ್ಕೊಳ್ಳಿ. 9 ಎಷ್ಟಿದೆ, ಡಿ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇವೆರಡರಲ್ಲಿ ಮಿನಿಮಮ್ ಯಾವುದಿದೆ, 8 ಬರ್ಕೊಳ್ಳಿ. 8ಇಂದ ಎಷ್ಟಿದೆ, ಬಿ ಇದೆ. ನೆಕ್ಸ್ಟ್ ಇದ್ರ ಮೇಲಿದೆ 8 to 8 ಅಂದರೆ ಎರಡು ಸೇಮ್ ಆಗುತ್ತೆ. ಸೇಮ್ ಆಗೋದ್ರಿಂದ ಇದೇನು ಕನ್ಸಿಡರ್ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ 8ರ ಮೇಲೆ ಅಂದರೆ ಇಲ್ಲಿ 8 ಮೇಲೆ 8 ಇದೆ. ಸೊ ಸೇಮ್ ಇದ್ದರೆ ವ್ಯಾಲ್ಯೂಸ್ ಯಾವುದು ಬಂದಿದೆ ಅಂತೇಳಿ ಚೆಕ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ 8 to 10 ಇದೆ ಅಂದರೆ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಯಿತು. ವ್ಯಾಲ್ಯೂ ಚೇಂಜ್ ಆಗಿದ್ರಲ್ಲಿ ನಮಗೆ ಇಲ್ಲಿ ಸಿಕ್ಕಂಥ ವ್ಯಾಲ್ಯೂ ಯಾವುದು 5. ಸೊ ಅದಕ್ಕೆ ನಾವು ಸಿ ತೊಗೊಂಡ್ವಿ. ನೆಕ್ಸ್ಟ್ ಬಂದುಬಿಟ್ಟು 5 ಮೇಲೆ ಏನಿದೆ, ಇನ್ಫಿನಿಟ್ ಇದೆ. ಸೊ ವ್ಯಾಲ್ಯೂ ಚೇಂಜ್ ಆಗಿದೆ. ಸೊ ಇದರಲ್ಲಿ ಸಿಕ್ಕಂಥ ವ್ಯಾಲ್ಯೂ ಏನು, 0ದ್ದು ಏನು ಲೆಟ್ರ್ ಎ, DB CA. ಇದನ್ನು ಆರ್ಡರ್ ವೈಸ್ ಸಾರ್ಟ್ ಮಾಡಿಕೊಂಡ್ರೆ AC ಅಂದರೆ ಉಲ್ಟಾ ACBD ಅಂತೇಳಿ ಸಾರ್ಟ್ ಮಾಡಿದ್ರೆ ನಮಗೆ ಮಿನಿಮಮ್ ವ್ಯಾಲ್ಯೂ ಇಷ್ಟು ಬರಬೇಕು, 9. ಈಗ ಎ ಟು ಸಿ ಎಷ್ಟಿದೆ, 5 ಇದೆ. ಸೊ 5 ಪ್ಲಸ್ ಸಿ ಟು ಬಿ ಎಷ್ಟಿದೆ, ಸಿ ಟು ಬಿ ಸಾರಿ ಇಲ್ಲೆಲ್ಲ ಇಲ್ಲಿ ನೋಡಿ ಎ ಟು ಬಿ ಎಷ್ಟಿದೆ, ಎ ಟು ಸಿ ಎಷ್ಟಿದೆ, 5 ಇದೆ. ನೆಕ್ಸ್ಟ್ ಎ ಟು ಸಿ 5 ಇದೆ. ನೆಕ್ಸ್ಟ್ ಸಿ ಟು ಬಿ ಎಷ್ಟಿದೆ, 3 ಇದೆ. ಸೊ 3, 5 + 3. ನೆಕ್ಸ್ಟ್ ಬಿ ಟು ಡಿ ಎಷ್ಟಿದೆ, 1 ಇದೆ. 5 + 3 + 1 = ಏನಾಗುತ್ತೆ, 9. ಸೊ ಇಟ್ ಈಸ್ ಕರೆಕ್ಟ್ ಆನ್ಸರ್. ಇದರ ವ್ಯಾಲ್ಯೂ ಬಂದುಬಿಟ್ಟು 9. ನೆಕ್ಸ್ಟ್ ಶಾರ್ಟೆಸ್ಟ್ ಪಾತ್ ಬರೀ ಎ ಟು ಡಿ ಅಲ್ಲ, ಎ ಟು ಬಿನೂ ಕಂಡುಹಿಡಿಬೋದು ಇದರಲ್ಲಿ. ಹೇಗಪ್ಪ ಅಂತಂದರೆ ನೆಕ್ಸ್ಟ್ ಎ ಟು ಬಿ ಅಲ್ಲ, ಬಿನ ಕನ್ಸಿಡರ್ ಮಾಡೋಣ. ಇದರಲ್ಲಿ ಶಾರ್ಟೆಸ್ಟ್ ಅಂದರೆ ಮಿನಿಮಮ್ ಯಾವುದಪ್ಪ ವ್ಯಾಲ್ಯೂ ಅಂತಂದರೆ 8 ಇದೆ. 8ರ ಮೇಲೆ ಏನಿದೆ, 8 ಇದೆ. ಸೊ ಇಟ್ ಈಸ್ ವ್ಯಾಲ್ಯೂ ಚೇಂಜ್ ಆಗಿಲ್ಲ. ಸೊ ಆ್ಯಸ್ ಇಟ್ ಈಸ್ 8 ಹೇಗಿದ್ದು ಹಾಗೇ ಇದೆ. ಬಿ ಹಚ್ಕೊಂಡ ತಕ್ಷಣ ವ್ಯಾಲ್ಯೂ ಹಚ್ಕೊಳ್ಳೋದೇನು ಬೇಕಾಗಿಲ್ಲ, ಸೇಮ್ ಇತ್ತಪ್ಪ ಅಂದರೆ ಇಲ್ಲಿ 8ರಿಂದ 10 ಅಂದರೆ ವ್ಯಾಲ್ಯೂ ಚೇಂಜ್ ಆಗ್ತದೆ. ಇದರಲ್ಲಿ ಸಿ ಇದೆ. ಸೊ ಸಿನ ಹಚ್ಕೊಂಡ್ವಿ. ನೆಕ್ಸ್ಟ್ 8 ಮೇಲೆ ಇನ್ಫಿನಿಟಿ 10 ಮೇಲೆ ಇನ್ಫಿನಿಟಿ ಇದೆ. ಸೊ ಈ 10 ಮೇಲೆ ಇನ್ಫಿನಿಟಿ ಚೇಂಜ್ ಆಯಿತು ವ್ಯಾಲ್ಯೂ. ಅದಕ್ಕೆ ವ್ಯಾಲ್ಯೂ ಚೇಂಜ್ ಆದರೆ ಈ ಲೆಟರ್ನ ಇಲ್ಲಿ ಕನ್ಸಿಡರ್ ಮಾಡಬೇಕು. BCA ನಮಗೆ ವ್ಯಾಲ್ಯೂ ಸಿಕ್ತು. ಈ ನೆಕ್ಸ್ಟ್ ಬಿ ಟು ಸಿ ವ್ಯಾಲ್ಯೂ ಎಷ್ಟಿದೆ, 3 ಇದೆ. ಸೊ 3 ಬಿ ಟು ವ್ಯಾಲ್ಯೂ ಏನಿದೆ, 3 ಇದೆ. 3 ಪ್ಲಸ್ ಬಿ ಟು ಸಿ 3 ಇದೆ. ಎ ಟು ಸಿ ಎಷ್ಟಿದೆ, 5 ಇದೆ. ಸೊ 5 + 3 = 8. ನಮಗೆ ಇಲ್ಲಿ ವ್ಯಾಲ್ಯೂ ಏನಿದೆ, 8 ಇದೆ. ಎ ಟು ಬಿ ವ್ಯಾಲ್ಯೂ ಏನಿದೆ, ಮಿನಿಮಮ್ ಇದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋ ಕಮೆಂಟ್ ಮಾಡಿ. ಧನ್ಯವಾದಗಳು.